ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಮನೆ ಮಗಳು ಶಿಲ್ಪ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮದೇವ್ರಿ. ಭಾಳ ಲಾಂಗ್ ಟೈಮು ವಿಡಿಯೋ ಮಾಡಕತ್ತನ್ರಿ. ಸಾಯಂಕಾಲ ಆತಲ್ರಿ, ಹಾಗಾಗಿ ಇವತ್ತು ವಡೆ ಮಾಡಾಕತ್ತಿದ್ರಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್. ವಡೆ ಮಾಡೋಕೆ 1 ಅವರ್ ಆಗಿದ್ರೆ ಬೇಳೆನ ಸ್ವಲ್ಪ ಇದು ಮಾಡಿದ್ದೆ, ಕಡಲೆಬೇಳೆನ ಇದು ನೋಡಿರಿ ನೆಂದವು. ಇವಾಗ ಇದನ್ನ ಮಿಕ್ಸಿಗೆ ತೆರಿ ಹಾಕ್ಯಂತನ್ರಿ, ಅಂದ್ರೆ ವಡೆ ಕ್ರಿಸ್ಪಿ ಆಗಿ ಬರ್ತಾವಲ್ರಿ. ಗೋಧಿ ಹಿಟ್ಟನ್ನೇ ಮಾಡಾಕತ್ತೀನಿ, ಹಾಗಾಗಿ ಸರಿ ಅಪ್ಪಾಜಿ, ಹಂಗ್ಯಾಕೆ ಮಾಡ್ತಿದ್ವಿ ನೋಡಿ. ಸ್ವಲ್ಪ ನೀರು ಹಾಕಿರ್ಲಿದ್ದಾಗ ಮಿಕ್ಸಿ ಮಾಡ್ಕೋಬೇಕ್ರಿ. ಮತ್ತು ನೀರು ಹಾಕೋಬಾರ್ದಲ್ರಿ. ಹಾಂ, ಮತ್ತು ಹಂಗಾಕತ್ತೆ ನೋಡ್ರಿ. ನಮ್ಮ ಸುಮಾತಾಗ ಎಲ್ಲ ಗೊತ್ತವ, ಎಲ್ಲ ಹೇಳ್ತಾನ. ಕೈ ತೆಗಿ ಅಪ್ಪಾಜಿ, ಕೈ ತೆಗಿ. ಈ ತಡಿ ಅಪ್ಪಾಜಿ. ಇದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಹಸೆಕಾಯಿ, ಕೊತ್ತಂಬರಿ, ಕರಿಬೇವು, ಶುಂಠಿ ಒಂದು ಹಾಕ್ಯಬೇಕ್ರಿ. ಇವಾಗ ಇದನ್ನು ಇದ್ರಾಗ ಮಿಕ್ಸ್ ಮಾಡಿಬಿಡ್ತಾನೆ ರೀ. ಹೆಚ್ಚು ಹಾಕಿದ್ರೆ ಹುಡ್ರು ತಿಂತಾವಲ್ರಿ, ಖಾರ ಹಾಕತ್ತೆ ಅಂದು. ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ನೋಡಿರಿ ಹಸಿಕಾಯಿ ಇಷ್ಟ ಹಾಕ್ತಾನೆ, ಖಾರ ಆಗ್ತೈತೆ ಅದು. ಹಾಗಾಗಿ ಇಷ್ಟ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಯಂತಂತಾರೆ. ಇದಕ್ಕೆ ಸ್ವಲ್ಪ ಪುದೀನ, ಹಸಿ ಶುಂಠಿ. ಇವಾಗ ಇಷ್ಟು ನೀರು ಹಾಕ್ಲಿದ್ದಂಗೆ ತೆರೆಯಾಗಿ ಮಿಕ್ಸಿಗೆ ಹಾಕ್ಯಂಬರ್ತಾನೆ ರೀ, ರುಬ್ಕ್ಯಂದು ಬರ್ತಾನೆ. ಈ ಥರ ತೆರೆ ಹಾಕಿ ಮಾಡ್ಕೊಂಬಂದು ಸ್ವಲ್ಪ ನೀರು ಹಾಕ್ಲಿದ್ದಂಗೆ ಕಡ್ಲೆಬೇಳೆ ಒಂದು ಹಾಕಿ ಇವ್ನು ಹೆಚ್ಚು ಹಾಕಿದ್ರು ಬರ್ತೈತೆ ರೀ. ಕೊತ್ತಂಬರಿ, ಕರಿಬೇವನ್ನು ನಾನು ಹುಡ್ರು ತಿನ್ನೋದಲ್ಲ, ಹಾಗಾಗಿ ಮಿಕ್ಸಿಗೆ ಹಾಕಿದ್ರೆ ಬಾಯಾಗ ಹತ್ತಂಗಿಲ್ಲ, ಎಲ್ಲರೂ ತಿನ್ಬೋದು ಅಂತ. ಇವಾಗ ಕಡಲೆ ಹಿಟ್ಟು ತಡಿಯಪ್ಪಜಿ. ನನ್ನ ಮಗ ಏನು ಕಾಡ್ತಾನೆ ರೀ, ಬಿಟ್ರಿ ಅಡುಗೆ ಪೂರ್ತಿ ಅವನ ಮಾಡಂಗದ ನೋಡಿ. ಮಾಡಮ್ಮಕ್ಕಾರ ಎಲ್ಲಿ ಹೋಗುತ್ತಂತೆ ನಮ್ಮಪ್ಪ. ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಯಂತಾನೆ ರೀ. ಇವಾಗ ಗೋಧಿ ಹಿಟ್ಟು ಹಾಕ್ಯಂತಾನೆ. ಎಷ್ಟು ಗೋಧಿ ಹಿಟ್ಟು ತಗೊಂತಾನೆ ರೀ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂತ. ಸುಮಂತ, ಮಾಡ ಮಟನ್ನರ ಸ್ವಲ್ಪ ಬಿಡು, ಹಂಗೆ ಮಾಡಬಾರ್ದು. ಏನು ಕಾಡ್ತಾನೆ ರೀ ನಮ್ಮ ಸುಮಂತ ಕಲ್ಲಾಗ ಸಾಕಾಗೈತೆ ನೋಡಿ ನನಗಂತ್ರ. ಮಿಕ್ಸ್ ಮಾಡೋಕೆ ಬಿಡಂಗಿಲ್ಲ. ಬಟ್ ಒಳಗಡೆ ತಂಬ, ಹೆಚ್ಚಿಟ್ಟಿದ್ದು ಒಳಗಡೆ ತಂಬ ಅಪ್ಪಾಜಿ ಅವನ್ನ. ನೋಡಿರಿ ಎಷ್ಟು ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಾನೆ ಇಟ್ಬಿಟ್ಟು ಇದನ್ನ ಹಾಕ್ತಾನೆ. ನೀನನ್ನಾರ ಹಾಕಿಬಿಡಪ್ಪ ಅತ್ತಾಗ. ಅದನ್ನ ಹಾಕಿ, ಪೇಸ್ಟ್ ಹಾಕಿ. ಕಡ್ಲಿ ಇದ್ರದ್ದು ಮಾಡ್ಕೊಂಬಂದಿದ್ದೆ, ತಂಬ ಹಾಕ್ತಾನೆ, ತಂಬ ಅದನ್ನ. ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಕಾಳು ಅಂತಾರಲ್ಲ ಅಜ್ವಾನ್ ಕಾಳು, ಇಷ್ಟು ಅಜ್ವಾನ್ ಕಾಳು ತಿಕ್ಕಿ ಹಾಕಾಕತ್ತಾನೆ. ಸ್ವಲ್ಪ ಸೋಡಾ ಹಾಕ್ತಾನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂತಾನೆ ರೀ. ಈಗ ಇನ್ನು ನೀರು ಹಾಕಲ್ರಿ ಇದಕ್ಕೆ. ಇದು ಮೊದಲು ನೀರು ಒಳಗಡ್ಡ್ಯಾಗ ನೀರು ಇರ್ತೈತಲ್ರಿ, ಈ ಪೇಸ್ಟ್ನಾಗ ಐತಿ. ಮೊದಲು ಇವಾಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಯಂತಾನೆ ರೀ. ಈ ಥರ ಉಂಡೆ ಕಟ್ಟಕ್ಕೆ ಬರ್ತೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಯಂತಾನೆ ರೀ. ಸ್ವಲ್ಪ ಮಿಕ್ಸ್ ಅಲ್ರಿ, ಅದ ನೀರು ತಗೊಂತಾನೆ ರೀ. ಕೇಟ ಕಲ್ಸ್ಕೊಂತಾನೆ ರೀ. ಈ ಹದದಾಗ ಕಲ್ಸ್ಕೊಂಡು ತೀರ ಇದಾಗಬೇಕಲ್ರಿ ಇದೆ. ನೋಡಿ ಇವಾಗ ಇದನ್ನ ಮುಗಿದ್ರೆ ಪಟ ಎಣ್ಣೆನ ಒಲೆ ಮೇಲೆ ಇಟ್ಟು ಪಟ ಎಣ್ಣೆ ವಡೆನ ತಟ್ಟೋದಷ್ಟೇ ರೀ. ಅದ್ರ ಮೇಲೆ ಮಾಡಿ ನೋಡಿರಿ ಇಪ್ಪಟ್ಟ ಹಂಗಾಯಿಗೆ ಸ್ವಲ್ಪ ನೀರು ಲೇಪನ ಮಾಡ್ಕೊಂಡು ನಮಗೆ ಎಷ್ಟು ತಳಗ ಬೇಕು ಅಷ್ಟು ತಳಗ ಈ ಥರ ತಡ್ಕೊಂತಾನೆ. ಹೊರಗೆ ತಳಗ ಇರ್ಬೇಕು, ನಡೆಯಬೇಕಲ್ಲ. ಸ್ವಲ್ಪ ದಪ್ಪ ಇದ್ರೆ ನಡಿತೈತಿ, ನಮಗೆ ಎಷ್ಟು ಬೇಕಾ ಅಷ್ಟು ನೋಡಿ.
ತೆಗಿ ಮಮ್ಮಿ ನಾಟಕ ಮಾಡ ನಾನು ನಾಟಕ ಮಾಡ್ತಾನೆ ನೀನು ನಾಟಕ ಮಾಡು ಹಾಂ ನೋಡಿದೆ ಈ ಥರ ವಡೆ ಮಾಡಿ ಇಟ್ಕೊಂಡು ತಿನ್ನಕ್ಕೆ ಅನುಕೂಲ ಆಗತ್ತಪ್ಪ ನೀವು ನೋಡಿದ್ರೆ ಎಣ್ಣೆ ಕಾಯಕತ್ತತೆ ಚಿನ್ನು ಬಾ ನೀನು ಮಾಡು ಬಾ ಒಂದು ತಟ್ಟಿಗೆ ತಗ ಮುಡ್ಕೊಂಡು ಹೋಗ್ತಾಳ ಒಂದು ತಟ್ಟಿಗ್ಯಾಗ ದೊಡ್ಡ ಎತ್ತಿ ಬಿಟ್ರ ಅಟ್ಟಿಲ್ಲಾಂಡ್ರಾಗಿಟ್ಟು ಬಿಡ್ತಾರ ಮುಗಿತ್ ಕತ್ತಿದ್ದ ಆದ್ನೂ ಮುಡ್ಕೊಂಡು ಹೋಗತ್ತೈತಿ ಇಲ್ಲಾಂದ್ರೆ ಡಮ್ಮನ ಮ್ಯಾಗ ಹೋಗಿ ಅಪ್ಪ ಡಮ್ಮನ್ರಿ ಮನಿನ ಡಮ್ಮನ್ರಿ 1 2 3 ಸಾಕ 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 ನೋಡಿಲ್ಲ ಎಣ್ಣೆ ಒಳಗೆ ಎಣ್ಣೆ ಹಾಕಿಟ್ಕೊಂಡು ಈ ಥರ ಕರ್ಕೊಂಡಾಕತ್ತ ಎಷ್ಟು ಚಂದ ಒಳಗೆ ರೆಡಿ ಆಗ್ತದೆ ಚಹಾ ಜೊತೆಗೆ ಸೂಪರಾದ ಕಾಂಬಿನೇಷನ್ ವಡೆ ರೆಡಿ ಆದವು ಮಿಕ್ಕಿದ ವಡೆನ ಈ ಥರ ಹೋಗೋದು ನೋಡಿ ಎಷ್ಟು ಚಂದ ವಡೆ ರೆಡಿ ಆದವು ವಡೆ ಇಷ್ಟು ರೆಡಿ ಆಗ್ಯಾವು ಸುಮಂತ್ ಒಂದೆರಡು ತಿಂದ ಬಿಟ್ಟಾನ ಇನ್ನೊಂದು ಸ್ವಲ್ಪ ಅದಾವು ನೋಡಿರಿ ಸೂಪರಾಗಿರೋ ಗೋಧಿ ಹಿಟ್ಟಿನಿಂದ ಈ ಥರ ವಡೆ ಮಾಡ್ಕೊಬೋದ್ರಿ ಹಂಗೆ ಬಂದ ಥರ ಇದಾಗಿರ್ತವೆ ನೋಡ್ರಿ ತಿನ್ನಕ್ಕೆ ಅಷ್ಟು ರುಚಿಯಾಗಿರ್ತಾವೆ ಒಂದೆರಡು ನಿಮಿಷ ಇನ್ನು 2 ಸೆಕೆಂಡು ಇನ್ನು ಅದು ಫ್ರೈ ಆಗ್ಬೇಕ್ರಿ ಅದು ಸೂಪರಾಗಿರೋ ಗೋಧಿ ಹಿಟ್ಟಿನ ವಡೆ ಎಷ್ಟು ಚೆನ್ನಾಗಿ ರೆಡಿ ಆದವು ಅನ್ನೋದು ಸೂಪರ್ ಟೇಸ್ಟ್ ಆಗಿರ್ತೈತೆ ರೀ ತಿನ್ನಕ್ಕೆ ಅಷ್ಟು ರುಚಿಯಾಗಿರ್ತವೆ ನಾವು ಎದ್ರ ಮಾಡಿರ್ತೇವೆ ಹೇಳ್ರಿ ಇಷ್ಟು ದಿನ ಆದರೂ ವಡಾನ ಇದ್ರ ಮಾಡಿರ್ತೇವೆ ಕಡಲೆಬೇಳೆ ಒಳಗೆ ಈ ಗೋಧಿ ಹಿಟ್ಟಿನಾಗ ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ ಎಷ್ಟು ರುಚಿ ಇರ್ತೈತಿ ಸೂಪರಾಗಿರೋ ಕಡಲೆಬೇಳೆ ನೋಡಿ ರೆಡಿ ಆದವು ರೀ ಟೀ ಹಿಟ್ಟನೇ ಇದು ಇದ್ರ ಜೊತೆಗಿನ ತಿನ್ಬೋದು ರೀ ಚಟ್ನಿ ಜೊತೆ ಮಾಡ್ಕೊಂಡು ತಿನ್ಬೋದು ರೀ ನಾನು ಕೊಬ್ಬರಿ ಚಟ್ನಿ ಮಾಡಿಲ್ಲ ಟೀ ಮಾಡ್ಕೊಂಡು ಟೀ ಜೊತೆ ತಿಂದ್ರೆ ಸೂಪರಾಗಿರ್ತೈತಿ ನೋಡಿರಿ ಫ್ರೆಂಡ್ಸ್ ಫೈನಲಿ ವಡೆ ರೆಡಿ ಆದವು ಟೀನು ರೆಡಿ ಆಯ್ತು ಟಿ ವಿ ನೋಡ್ಕೊಂತ ಇಪ್ಪಟ ಚಹಾ ಕುಡಕತ್ತವಿ ಬರ್ರಿ ನೀವು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ